Bending. ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಪುಸ್ತಕ ಸಂತೆಯಿಂದ ಬಹಳಷ್ಟು ಉಪಯೋಗವಾಗಿದೆ, ಮಹೇಶ್ವರಿ ಪಾಂಚಾಳ್. ರಾಜ್ಯ ಸರ್ಕಾರ ದೇಶದ್ರೋಹಿ ಧೋರಣೆ ಅನುಸರಿಸುತ್ತಿದೆ, ಎನ್ ರವಿಕುಮಾರ್. ಜಗದ್ಗುರು ಮೌನೇಶ್ವರ್ ಜಾತ್ರಾ ಮಹೋತ್ಸವ, ನಗರದಲ್ಲಿ ಭವ್ಯ ಮೆರವಣಿಗೆ. ಗಡಿನಾಡು ಬೀದರ್ನಲ್ಲಿ ಅದ್ಭುತವಾದ ಪುಸ್ತಕ ಸಂತೆ ಆಯೋಜಿಸಿದ್ದು ಎಲ್ಲರಿಗೂ ಬಹಳ ಉಪಯೋಗವಾಗುತ್ತಿದೆ ಎಂದು ಮಹೇಶ್ವರಿ ಪಾಂಚಾಳ್ ಹೇಳಿದರು. ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಕಡೆಯಿಂದ ಸಾಹಿತಿಗಳು, ವಿದ್ವಾಂಸರು, ಶಿಕ್ಷಣ ತಜ್ಞರು ಭಾಗವಹಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ ಯುವಕ ಯುವತಿಯರಿಗೆ ಜ್ಞಾನ ಭಂಡಾರ ಕೊಡುವಂತ ಕೆಲಸ ಮಾಡಿದ್ದಾರೆ ಎಂದರು. ಕಾರ್ಯಕ್ರಮ ಆಯೋಜಿಸಿದ ಗುರುನಾಥ್ ರಾಜ್ಗಿರ, ಸುರೇಶ್ ಚನ್ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಬಿದಿರಿದ ವಕೀಲ ಸರ್ ಇಲ್ಲಿ ಅಂತ ಹೋಗ್ತಾರೆ. ನಾವಿಲ್ಲಿ ಸಂಶೋಧನೆ ಮತ್ತು ಅರ್ವಿ ಸ್ಟಾಲ್ ನಮಸ್ಕಾರ. ನನ್ನ ಹೆಸರು ಮಹೇಶ್ವರಿ ಪಾಂಚಾಳ್. ನಾನು ಗುರುನಾಥ್ ರಾಜ್ಗಿರ ಸರ್ ಮತ್ತು ಸುರೇಶ್ ಚನ್ಶೆಟ್ಟಿ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಅವರು ಒಂದು ಸುಂದರವಾದ ಪುಸ್ತಕ ಸಂತೆಯನ್ನು ಆಯೋಜಿಸನ್ನು ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಜನರಿಗೆ ಅವಕಾಶ ಸಿಗ್ತಾ ಇದೆ. ನಾನು ಡ್ರಾಯಿಂಗ್ ಮಾಡ್ತೀನಿ, ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಹಾಡೋರಿದ್ದಾರೆ, ಕವನ ಹೇಳೋರಿದ್ದಾರೆ, ಒಂದು ಎಲ್ಲ ಕವಿಗೋಷ್ಠಿ ಅದು ಎಲ್ಲ ಮಾಡೋರು, ಆಧ್ಯಾತ್ಮ ಎಲ್ಲ ಹೇಳಿಕೊಟ್ಟವರು ಎಲ್ಲರಿಗೆ ಇಲ್ಲಿ ಚಾನ್ಸ್ ಸಿಕ್ಕಿದೆ. ಬಹಳಷ್ಟು ಥರದ ಎಲ್ಲ ರಾಜ್ಯ, ಪೂರ್ತಿ ಕರ್ನಾಟಕ ರಾಜ್ಯದಿಂದ ಬಹಳಷ್ಟು ಮಂದಿ ಎಲ್ಲ ಅವ್ರದ್ದು ಬುಕ್ಸ್ಗಳು ತೊಗೊಂಡು ಇಲ್ಲಿ ಮಾರ್ಲಕ್ಕೆ ಕುಂತಿದ್ದಾರೆ. ಎಲ್ಲ ತುಂಬಾ ಇಲ್ಲಿ ಒಂದು ಜಾತ್ರೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸರ್ ಅವರಿಗೆ ಮತ್ತು ಎಲ್ಲ ಆಯೋಜನೆ ಮಾಡಿದ್ದವರು ಎಲ್ಲರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ನನಗೂ ಇಷ್ಟು ಸುಂದರವಾದ ಅವಕಾಶ ಸಿಕ್ಕಿದೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. 15 ಅಷ್ಟು ಮಾಡಿರ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ರಾಜ್ಯದ ರಾಜಧಾನಿ ಸೇರಿದಂತೆ ಬೇರೆ ಬೇರೆ ಕಡೆ ಬಾಂಗ್ಲಾದೇಶದ ನುಸುಳಿಕೋರರನ್ನು ಪತ್ತೆ ಹಚ್ಚಿ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದ ಪುನೀತ್ ಕರಹಳ್ಳಿ ಅವರ ಮೇಲೆ ಪ್ರಕರಣ ದಾಖಲಿಸಿದ್ದು ಕಂಡರೆ ದೇಶದ್ರೋಹಿ ಧೋರಣೆ ಸರ್ಕಾರ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬೀದರ್ ನಗರದಲ್ಲಿ ನಡೆದ ವೀರಲೋಕ ಪುಸ್ತಕ ಸಂತೆಗೆ ಭೇಟಿ ಮಾಡಿ ಪುಸ್ತಕ ಖರೀದಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಭಾಷಣ ಕಾಯ್ದೆ ಇನ್ನು ಗವರ್ನರ್ ಅವ್ರದ್ದು ಸಿಗ್ನೇಚರೇ ಆಗಿಲ್ಲ. ಆದರೂ ಕೂಡ ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ವಿಕಾಸ್ ಪುತ್ತೂರ್ ಅವರಿಗೆ ನೋಟಿಸ್ ಕೊಡ್ತಾರೆ. ನೀವು ದ್ವೇಷ ಭಾಷಣವನ್ನು ಮಾಡಿದರೆ ನಿಮ್ಮ ಮೇಲೆ ದ್ವೇಷ ಭಾಷಣದ ಕೇಸನ್ನು ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆಯ ನೋಟಿಸನ್ನು ಕೊಡ್ತಾರೆ. ಇನ್ನು ಆ ಕಾಯ್ದೆನೇ ಜಾರಿಗೆ ಬಂದಿಲ್ಲ ಮತ್ತು ಭಾಷಣವಂತೂ ಇನ್ನೂ ಮಾಡೇ ಇಲ್ಲ. ಅಂದರೆ ಈ ಸರ್ಕಾರ ಎಷ್ಟು
ವಿಚಿತ್ರಕಾರಿ ಸರ್ಕಾರ ಆಗಿದೆ ಅಂತ ಹೇಳಿದರೆ ಭಾಷಣಕ್ಕೂ ಪೂರ್ವದಲ್ಲಿನೇ ಇವರು ಕೇಸ್ಗಳನ್ನು ಹಾಕೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಈ ಧೋರಣೆಯನ್ನು ಮಾಡಬೇಕು. ಯಾರು ಮಹಿಳೆಯರಿಗೆ ಗೌರವ ಕೊಡಲ್ಲ, ಅವಾಚ್ಯ ಶಬ್ದಗಳಿಂದ ಬೈತಾರೆ, ಅಂಥವ್ರ ಮೇಲೆ ಕೇಸ್ ಹಾಕಿದ್ರು ಕೂಡ 10-12 ದಿನ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲ್ಲ. ಆದರೆ ಇವ್ರು ದ್ವೇಷ ಭಾಷಣ ಮಾಡೇ ಇಲ್ಲ, ನೀವು ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ನೋಟಿಸ್ ಕೊಡ್ತಾರೆ. ಆದರೆ ದ್ವೇಷ ಭಾಷಣವನ್ನು ಮಾಡಿ ಆಗಿದೆ, ಮಾತಾಡಾಗಿದೆ. ಮಹಿಳೆಯರಿಗೆ ಏನೆಲ್ಲ ಶಬ್ದಗಳನ್ನು ಉಪಯೋಗಿಸಿ ಮಾತಾಡಬಾರ್ದು ಅವೆಲ್ಲ ಶಬ್ದಗಳನ್ನು ಮಾತಾಡಿ ಆಗಿದೆ. ದ್ವೇಷ ಭಾಷಣ ಏನು, ಅದಕ್ಕಿಂತ 1 ಮೈಲ್ ದೂರ ಹೋಗಿ ಮಾತಾಡಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ? ಅವ್ರಿಗೆ ಯಾಕೆ ಬಂಧನ ಮಾಡಲ್ಲ? ಅವ್ರು ಏನು ಬೇಕಾದರೂ ಮಾಫಾ? ಹಿಂದೂ ಕಾರ್ಯಕರ್ತರು ಅಥವಾ ರಾಷ್ಟ್ರೀಯ ವಿಚಾರವನ್ನು ಹೊಂದಿರತಕ್ಕಂಥವ್ರು ಇವ್ರ ಮೇಲೆ ಮಾತ್ರ ಕೇಸ್ ಹಾಕೋದಕ್ಕೆ ಈ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದ್ರಾ? ಇದಕ್ಕೆ ಜನ ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಈಗ ಬಾಂಗ್ಲಾದವರು ಒಳ ಬರ್ಲಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರದ ಕಾರಣ. ಕೇಂದ್ರ ಸರ್ಕಾರ ಕಾರಣ ಅಲ್ಲ. ಎಲ್ಲಿಂದ ಬರ್ತಾ ಇದ್ದಾರೆ ಅವರು? ಪಂಜಾಬಿಂದ ಬರ್ತಾ ಇದ್ದಾರಾ? ದೆಹಲಿಯಿಂದ ಬರ್ತಾ ಇದ್ದಾರಾ? ಎಲ್ಲಿಂದ ಬರ್ತಿದ್ದಾರೆ? ಎಲ್ಲಿ ದೇಶದ್ರೋಹದ ಸರ್ಕಾರ ಇದೆ? ವೆಸ್ಟ್ ಬೆಂಗಾಲ್ನಲ್ಲಿ ಜಾಗ ಕೊಡಿ, ನಾವು ಅಲ್ಲಿ ತಂತಿ ಬೇಲಿಯನ್ನು ಹಾಕಬೇಕು ಮತ್ತು ಬಲವಾದ ಬೇಲಿಯನ್ನು ಹಾಕಬೇಕು ಒಳಗಡೆ ಬರದಂತೆ ಅಂತ ಹೇಳಿ ನಮ್ಮ ದೇಶದ ಗೃಹ ಮಂತ್ರಿಗಳು ಅನೇಕ ಸಾರಿ ಸರ್ಕಾರಕ್ಕೆ ಪತ್ರ ಬರೆದ್ರು, ನೋಟಿಸನ್ನು ಕೊಟ್ಟರು. ಆ ಮುಖ್ಯಮಂತ್ರಿಗಳು ಮಾತೇ ಕೇಳಲ್ಲ. ಯಾಕೆ ಅಂತೇಳಿ ಅವ್ರಿಗೆ ಬಾಂಗ್ಲಾದೇಶದ ಮತದಾರರು ಬೇಕು, ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ವೋಟರ್ಸ್. ಈ ಥರದ ದೇಶದ್ರೋಹಿ ಸರ್ಕಾರ ಅಲ್ಲಿರೋದ್ರಿಂದ ಆ ಮಾರ್ಗವಾಗಿ ನಮ್ಮ ದೇಶದ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಬರ್ತಕ್ಕಂಥ ದಿನಗಳಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದೆ. ಬಾಂಗ್ಲಾದೇಶದವ್ರನ್ನ ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರ ಅಲ್ಲಿ ಆಯ್ಕೆಯಾಗಿ ಬರಬೇಕು. ಆಗ ಇದನ್ನ ತಡೆ ಹಾಕ್ಬೋದು ಅಂತೇಳಿ ಹೇಳಬೇಕು. ಸರ್ಕಾರಿ ಹಗರಣದಲ್ಲಿ ಸಚಿವರದ್ದು ಪಾಲಿದೆ ಅಂತ ಅವ್ರಿಗೆ ಏನು ತಲೆದಂಡ ಒತ್ತಾಯ ಮಾಡ್ತೀರಾ ಹೇಗೆ ಸರಿ ಸಿದ್ದರಾಮಯ್ಯ? ನೋಡಿ, ಅಬಕಾರಿ ಹಗರಣ ಇದು 2-3ನೇ ಸಾರಿ ಅವ್ರ ಬಗ್ಗೆ ಬರ್ತಾ ಇರ್ತಕ್ಕಂಥದ್ದು. ಈಗ ಉದಾಹರಣೆಗೆ RB ತಿಮ್ಮಾಪುರು ಮತ್ತು ಅವ್ರ ಮಗ ಇಬ್ಬರು ಸೇರಿ 100 ಕೋಟಿ 1000 ಕೋಟಿ ಲಂಚವನ್ನು ಪಡೆದಿರ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದೇನೆ CL7, CL4, CL2, CL6 ಇವುಗಳಿಗೆಲ್ಲ ಲೈಸೆನ್ಸ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಯಾರು ಲಂಚ ಕೊಡೋದಿಲ್ಲ ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಲೈಸೆನ್ಸ್ ಕೊಡಲ್ಲ. ಲೈಸೆನ್ಸ್ ಬೇಕು ಅಂತೇಳಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಈ ಲಂಚಾವತಾರದಲ್ಲಿ 48 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. 1 2 48 ಜನ. ಮತ್ತು ಸರ್ ಪಟ್ಟು ಹಿಡಿಬೇಕಲ್ಲ. 2.5 ಕೋಟಿ ರೂಪಾಯಿ ಮಾತುಕತೆ ಆಗತ್ತೆ. ಅದರಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ 25 ಲಕ್ಷ ರೂಪಾಯಿ ಕೊಡ್ತಾ ಇರ್ಬೇಕಾದ್ರೆ ರೆಡ್ ಹ್ಯಾಂಡಲ್ಲಿ ಹಿಡಿಯಲಾಯಿತು. ರೆಡ್ ಹ್ಯಾಂಡಲ್ಲಿ ಹಿಡಿದಾಗ ಆ 3 ಜನ ಅಧಿಕಾರಿಗಳು ಯಾರು ಇಸ್ಕೊಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರೊಳಗೆ ಮಂತ್ರಿಗೂ ಕೂಡ ಪಾಲಿದೆ. ಹಂಗಾದ್ರೆ ಮಂತ್ರಿ ಸಸ್ಪೆಂಡ್ ಮಾಡಬೇಕೋ ಮಾಡಬಾರ್ದು ಈ ಸರ್ಕಾರ? ಈಶ್ವರಪ್ಪನ್ ಬೇಕಾದ್ರೆ ಮಾತೆತ್ತಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತೀರಾ, ಇವ್ರನ್ನಾಗಿ ಸಸ್ಪೆಂಡ್ ಮಾಡಲ್ಲ? ಅಂದರೆ ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಬೇಲಿನೇ ಎದ್ದು ಹೊಲ ಮೇಯ್ಬೋದು, ಸರ್ಕಾರ ಏನೂ ಮಾಡಲ್ಲ. ಹಾಗಾಗಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಜನ. ಸರಿಗ ನೋಡಿ, ಯಾರು ಪೊಲೀಸರು ಕೆಲಸವನ್ನು ಮಾಡಬೇಕಾಗಿತ್ತು, ಪೊಲೀಸರ ಕೆಲಸವನ್ನು ನಮ್ಮ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದ್ದಾನೆ. ಅವರು ನೀವೆಲ್ಲಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಅಂತ ಹೇಳ್ತಾನೆ. ಪುನೀತ್ ಕೆರೆಹಳ್ಳಿ ಹೋಗಿ ಮೈಕ್ ಹಿಡಿದು ಕೇಳಿದಾಗ ನೀವೆಲ್ಲಿಂದ ಬಂದಿದ್ದೀರಿ ಅಂದ್ರೆ ಬಾಂಗ್ಲಾದೇಶದಿಂದ ಬಂದಿದ್ದೀರಿ. ಎಷ್ಟು ದಿವಸ ಆಯಿತು ಅಂತ ಹೇಳಿದು ಉತ್ತರ ಕೊಡ್ತಾನೆ. ಏನು ತೆಗೆದುಕೋ, ಇಲ್ಲೆಲ್ಲ ರೇಷನ್ ಕಾರ್ಡ್ ತೆಗೆದುಕೊಂಡಿದ್ದೀನಿ, ಎಲ್ಲ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಯಾರು ಬಾಂಗ್ಲಾದೇಶದಿಂದ ನಮ್ಮ ರಾಜ್ಯದಲ್ಲಿ ದೇಶದೊಳಗಡೆ ಅಂತೂ ಬಂದಿದ್ದಾರೆ, ನಮ್ಮ ರಾಜ್ಯದೊಳಗಡೆ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆ
ಹೆಸರಿನಲ್ಲಿ ಬಂದಿದ್ದಾರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಆ ಕೆಲಸವನ್ನು ನಮ್ಮ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಇದ್ದರೆ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆ ಏನಿದೆ ಇದು ಅತ್ಯಂತ ದೇಶದ್ರೋಹಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಥರದ ಕ್ರಮಗಳನ್ನು ಬಿಡಬೇಕು. ಪುನೀತ್ ಕೆರೆಹಳ್ಳಿ ಏನು ಕೆಟ್ಟ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ? ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಹಾಕೋದಕ್ಕೆ ಕೆಟ್ಟ ಕೆಲಸ ಏನು ಮಾಡಿದ್ದಾರೆ? ಬಾಂಗ್ಲಾದೇಶದವ್ರನ್ನ ಡ್ರಗ್ಸ್ ಮಾರಾಟ ಮಾಡ್ತಕ್ಕಂಥವ್ರನ್ನ, ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥವ್ರನ್ನ, ನಮ್ಮ ದೇಶದಲ್ಲಿ ವಿದೇಶದಿಂದ ಬಂದು ಅಕ್ರಮವಾಗಿ ಮತದಾರರಾಗ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಹಿಡ್ಕೊಡೋದು ತಪ್ಪ? ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಲ್ಲ, ಇವ್ರ ಮೇಲೆ ಕೇಸ್ ಹಾಕ್ತಕ್ಕ. ಹಾಗಾಗಿ ಈ ಸರ್ಕಾರದ ಧೋರಣೆ ಏನಿದೆ ಇದು ಅತ್ಯಂತ ದೇಶದ್ರೋಹಿ ಸ್ಥಾನದಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವಕರ್ಮ ಸಮಾಜ ಹಾಗೂ ಮೌನೇಶ್ವರ್ ದೇವಸ್ಥಾನ ಸಮಿತಿಯಿಂದ ಜಗದ್ಗುರು ಮೌನೇಶ್ವರ್ ಜಾತ್ರಾ ಮಹೋತ್ಸವ ಭಾನುವಾರ ವಿಜೃಂಭಣೆಯಿಂದ ಆಚರಿಸಿದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಗರದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಜಗದ್ಗುರು ಮೌನೇಶ್ವರ್ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ನಗರದ ಹೊಸ ಬಸ್ ನಿಲ್ದಾಣದ ಹತ್ತಿರದ ಕಾಳಿಕಾದೇವಿ ಮಂದಿರದಿಂದ ಹೊರಟ ಭವ್ಯ ಮೆರವಣಿಗೆಯು ಗುಂಪಾ ರಸ್ತೆ ಮೌನೇಶ್ವರ್ ದೇವಸ್ಥಾನಕ್ಕೆ ತೆರಳಿ ಸಮಾವೇಶಗೊಂಡಿತು. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರಾದ ಕಾಶಿನಾಥ್ ವಿಶ್ವಕರ್ಮ, ಮಹೇಶ್ ಪಾಂಚಾಳ್, ನಾರಾಯಣರಾವ್ ಪಾಂಚಾಳ್ ಸೇರಿದಂತೆ ಯುವಕರು, ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಮೆರಗು ಹೆಚ್ಚಿಸಿದ್ದರು. ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಜಗದ್ಗುರು ಮೌನೇಶ್ವರ್ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದರು. ದೇವಸ್ಥಾನದ ಆವರಣದಲ್ಲಿ ನಡೆಯುವ ಧರ್ಮಸಭೆಯಲ್ಲಿ ಸಮಾಜದ ಸಾವಿರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ವಿಶ್ವಕರ್ಮ ಚಿಕ್ಕೋಡು ಜಗದ್ಗುರು ಮೌನೇಶ್ವರರ 31ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಂದು ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಶ್ರೀ ಕಾಳಿಕಾದೇವಿ ಮಂದಿರದಿಂದ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಗುಂಪಾ ಎದುರುಗಡೆ ಇರುವ ಅಲ್ಲಿವರೆಗೆ ಪುರಂತರ ಸೇವೆ, ಡೊಳ್ಳು ಕುಣಿತ ಹಾಗೂ ಪಲ್ಲಕ್ಕಿ ಸೇವೆ ಉತ್ಸವದೊಂದಿಗೆ ಮೌನೇಶ್ವರ ದೇವಸ್ಥಾನ ತಲುಪಿ ಅಲ್ಲಿ ಧರ್ಮಸಭೆ, ಎಲ್ಲ ರಾಜಕೀಯ ನಾಯಕರು, ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು, ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 30,000 ಜನ ಸೇರಿ ಒಂದು ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಪಂಚಾಳ ಹಾಗೂ ರಾಜ್ಯ ಉಪಾಧ್ಯಕ್ಷ ಅಧ್ಯಕ್ಷರಾದ ಮೌನೇಶ್ವರ ದೇವಸ್ಥಾನ ಶ್ರೀ ಸಿದ್ದರಾಮಯ್ಯ ವಿಶ್ವಕರ್ಮ, ಕಾಶಿನಾಥರಾವ್ ವಿಶ್ವಕರ್ಮ ಹಾಗೂ ರಮೇಶ್ ಪಂಚಾಳ ಅವರು ಎಲ್ಲರೂ ನಾರಾಯಣರಾವ್ ದೇವಸ್ಥಾನದ ಅಧ್ಯಕ್ಷರಾಗಿ ಹೊಸವರಾಗಿ ನಾರಾಯಣರಾವ್ ಪಂಚಾಳ ಕೊಡಗು ಕೂಡ ಅವರೆಲ್ಲರ ಸಹಮತದಿಂದ ಇಡೀ ನಮ್ಮ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಒಂದು ಬೆಂಬಲದೊಂದಿಗೆ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತದೆ ಎಂದು ನಾನು ಹೇಳಲು ಬಯಸುತ್ತೇನೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.